ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಇಂದು ಹುಮ್ನಾಬಾದ್ ಮತಕ್ಷೇತ್ರದ ರಾಜೋಳ ಗ್ರಾಮದಲ್ಲಿ ಇರುವ ಆದರ್ಶ ವಿದ್ಯಾಲಯ ಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜಿಗೆ ಶಾಸಕರಾದ ಡಾಕ್ಟರ್ ಸಿದ್ದು ಪಾಟೀಲ್ ಅವರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ತರಗತಿ ಕೊಠಡಿಗಳು, ಲ್ಯಾಬ್, ಗ್ರಂಥಾಲಯ ಮತ್ತು ಇತರೆ ಮೂಲಸೌಕರ್ಯಗಳನ್ನು ಪರಿಶೀಲಿಸಿ ಶಿಕ್ಷಕರು ಹಾಗೂ ಸಿಬ್ಬಂದಿಗಳಿಂದ ಮಾಹಿತಿಯನ್ನು ಪಡೆದರು. ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದ ಸಂದರ್ಭದಲ್ಲಿ ಅವರ ಅಭಿಪ್ರಾಯ, ಸಮಸ್ಯೆಗಳು ಹಾಗೂ ಅಗತ್ಯವಿರುವ ಸೌಲಭ್ಯಗಳ ಬಗ್ಗೆ ಆಲಿಸಿ ಕೆಲವೊಂದು ಸಮಸ್ಯೆಗಳನ್ನು ತಕ್ಷಣ ಪರಿಹರಿಸಲು ಸೂಕ್ತ ನಿರ್ದೇಶನ ನೀಡಿದ್ದಾರೆ. ಇದರೊಂದಿಗೆ ವಿದ್ಯಾರ್ಥಿಗಳ ಬಗ್ಗೆ ಹೆಚ್ಚಿನ ನಿಗಾ ವಹಿಸಿ ವಿದ್ಯಾರ್ಥಿಗಳ ಕಲಿಕಾ ಬೋಧನೆಗೆ ಬೇಕಾದ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಜಿಲ್ಲಾ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನು ತಿಳಿಸಿದ್ದಾರೆ. ಬದುಕಬೇಕಂತಂದ್ರೆ ನಮ್ಮ ಧ್ವನಿ ಹೊರಗೆ ಹಾಕ್ಬೇಕು. ಅವಾಗ ಮಾತ್ರ ನಮ್ಮ ಧ್ವನಿ ಬೇರೆ ಕೇಳ್ತಾರೆ. ನಾವು ಧ್ವನಿನೇ ಹೊರಗೆ ಹಾಕಿಲ್ಲ ಅಂತಂದ್ರೆ ಯಾರು ಕೂಡ ಹೇಳಕ್ ಸಾಧ್ಯ ಇಲ್ಲ. ಅದೊಂದು ನಮ್ಮ ಮಕ್ಕಳ ಹತ್ರ ಬಹಳಷ್ಟು ಕಡೆ ನಾನು ಹೇಳ್ತೀನಿ, ಅವ್ರಿಗೆ ಬಹಳಷ್ಟು ಕಡೆ ಇದೆ. ನೀವು ಕಂಪ್ಯಾರಿಸನ್ ನೋಡಿ, ಈಗ ಬೆಂಗಳೂರು, ಮೈಸೂರು, ಆ ಭಾಗದಾಗ, ಧಾರವಾಡ, ಆ ಭಾಗದಾಗ ನೋಡ್ರಿ, ಮಕ್ಕಳಿಗೆ ಯಾವುದೇ ಒಂದು ಸಣ್ಣ ತೊಂದರೆ ಆದ್ರೂ ಕೂಡ ಅವ್ರು ಧ್ವನಿ ಎತ್ತಿ ಹೇಳ್ತಾರಿಲ್ಲ. ಗೊತ್ತ ತಮಗೆ ಏನು ಧೈರ್ಯ ಇರಬೇಕು, ಕಾನ್ಫಿಡೆನ್ಸ್ ಇರ್ಬೇಕು ಮನುಷ್ಯನ ಹತ್ರ. ಇಟ್ ಮೇ ಬಿ ರಾಂಗ್, ಇಟ್ ಮೇ ಬಿ ರೈಟ್. ಎಲ್ಲರೂ ಕೂಡ ಒಳ್ಳೇದೇ ಆಗ್ತದಂತಿಲ್ಲ, ಎಲ್ಲರೂ ಕೂಡ ಒಳ್ಳೇದೇ ಇರ್ತದಂತಿಲ್ಲ. ಒಂದ್ ಕಡೆ ತಪ್ಪು. ಈಗ ಮಧ್ಯಾಹ್ನ ಲಂಚ್ ಹೊತ್ತೆ ಕೊಡ್ತಾರ ಏನಾದ್ರು ಏನ್ ಮಾಡ್ತೀವಿ? ಮಧ್ಯಾಹ್ನ ಊಟಕ್ಕೆ ಏನ್ ಮಾಡ್ತೀವಿ? ಬೆಳಗ್ಗೆ ಅಕ್ಕಿ ಬರೋದು ಇದ್ರಲ್ಲಿಂದ ಬರ್ತಾವ. ಬಾಕಿದ 4 ಎಕರ್ 20 ಗುಂಟ.